ಈ ಜೀವ ನಿನಗಾಗಿ ಮುಂದುವರಿದ ಭಾಗ 178. ಡಾಕ್ಟರ್ ಹತ್ತಿರ ಮಾತನಾಡಿ ಆದ ಮೇಲೆ ಬೃಂದ ಮತ್ತು ನೀಲೇಶ್ರವರು ಅರ್ಜುನನ ಹತ್ತಿರ ಬಂದರು. ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ಪ್ರಜ್ಞೆ ಬಂದು ತನ್ನ ತಂದೆಯ ಕಡೆ ನೋಡಿ, ಡ್ಯಾಡ್, ನನಗೆ ಏನಾಯಿತು? ನಾನೇಕೆ ಇಲ್ಲಿದ್ದೀನಿ? ಏನಿಲ್ಲ ಕಣೋ, ಪ್ರೆಷರ್ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದ್ದಿದೆ. ಬೃಂದನೇನ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕರೆದುಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ಲು. ಇವಳನ್ನು ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದೀಯಾ ಅಂತ ಹೇಳಿದಾಗ ಅವನು ಬೃಂದಾಳ ಕಡೆ ನೋಡಿದನು. ಇವಳನ್ನು ಪಡೆಯೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೇನಾ? ನಾನು ಯಾಕೆ ಪುಣ್ಯ ಮಾಡಿರಬೇಕು? ಇವಳು ಕೂಡ ನನ್ನನ್ನು ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಇಲ್ಲಾಂದರೆ ಇಷ್ಟು ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಇವಳು ಮೂತಿಗೆ ಎಲ್ಲಿ ಸಿಗ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು, ಡ್ಯಾಡ್, ಮನೆಗೆ ಹೋಗೋಣ? ಸರಿ, ಹೋಗೋಣ ಅಂತ ಹೇಳಿದವರು ಅವನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋದರು. ಬೃಂದ ಕೂಡ ಅವರ ಜೊತೆಗೇನೆ ಹೋದಳು. ಬೃಂದ, ನೀನು ಆಫೀಸಿಗೆ ಹೊರಡು, ಮತ್ತೆ ಅಲ್ಲಿ ನಿನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಬೇಡ ಮಾವ, ನಾನು ಮತ್ತೆ ಆಫೀಸ್ಗೆ ಹೋಗಲ್ಲ, ನಾಳೆನೇ ಹೋಗ್ತೀನಿ. ಇವತ್ತು ಇವ್ರ ಜೊತೆ ಇದ್ದೀವ್ರನ್ನ ನೋಡ್ಕೊಳ್ತೀನಿ. ಎಷ್ಟು ಒಳ್ಳೆ ಮನಸ್ಸು ಕಣಮ್ಮ ನಿಂದು. ನಿನ್ನನ್ನು ಪಡೆಯೋಕ್ಕೆ ನನ್ನ ಮಗ ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ. ಸರಿ, ನೀನು ಇವನ ಜೊತೆಗೇನಿರು ಅಂತ ಅವರು ಹೇಳಿದಾಗ ಬೃಂದಾಳಿಗೆ ಖುಷಿಯಾಯಿತು. ಆದರೆ ಅರ್ಜುನ್ ಮತ್ತು ವಂದನರವರಿಗೆ ಅವಳು ಉಳಿದುಕೊಳ್ಳುವುದು ಒಂಚೂರು ಇಷ್ಟವಾಗಲಿಲ್ಲ. ಓ ಗಾಡ್, ಇವಳು ಇಲ್ಲೇ ಉಳಿದುಕೊಳ್ತಾಳ? ಬೇಡವೇ ಬೇಡ, ನನಗೆ ಇವಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ಓಡಿಸ್ಬೇಕು. ಏನಾದರೂ ಮಾಡಬೇಕಲ್ವಾ? ಏನು ಮಾಡಲಿ ಅಂತ ಅಂದುಕೊಂಡವನು, ಡ್ಯಾಡ್, ಇವ್ರು ಯಾಕೆ ಇಲ್ಲಿ ಇರ್ತಾರೆ? ಸುಮ್ಮನೆ ಇವರಿಗೆ ತೊಂದರೆ ಕೊಡೋದು ಬೇಡ, ಇವರು ಆಫೀಸಿಗೆ ಹೋಗಲಿ. ಅಯ್ಯೋ, ಅದರಲ್ಲಿ ತೊಂದರೆ ಇಲ್ಲ. ಎಲ್ಲಿಂದ ಬಂತು? ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ. ಇವತ್ತು ನಾನು ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನನ್ನ ಕೈಕಾಲು ನೆಟ್ಟಗಿದೆ. ನನ್ನ ಸೇವೆ ನಾನೇ ಮಾಡ್ಕೊಳ್ತೀನಿ, ನೀವು ಹೊರಡಿ. ನನ್ನ ಮಾತು ಕೇಳಿಲ್ಲ ಅಂದರೆ ಅಷ್ಟೇ, ನಾನು ಮತ್ತೆ ಮಾತಾಡ್ಸಲ್ಲ ನಿಮ್ಮನ್ನು. ನಾನು ರೆಸ್ಟ್ ಮಾಡಬೇಕು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರಿ, ನಿಮಗೋಸ್ಕರ ಹೋಗ್ತಾ ಇದ್ದೀನಿ, ನೀವು ರೆಸ್ಟ್ ಮಾಡಿ. ಮಾವ, ನಾನು ಬರ್ತೀನಿ ಅಂತ ಹೇಳಿ ಅವಳು ಹೊರಟಳು. ಇದನ್ನು ನೋಡಿದ ನೀಲೇಶ್ರವರು ಮಗನ ಕಡೆ ನೋಡಿ, ಯಾಕೋ ಅವಳ ಹತ್ರ ರೂಢಾಗಿ ಮಾತಾಡ್ತೀಯಾ? ಪ್ರೀತಿಯಿಂದ ಮಾತಾಡಿಸ್ಬೇಕಲ್ವಾ? ಡ್ಯಾಡ್, ನನಗೆ ತುಂಬಾ ಟಯರ್ಡ್ ಆಗಿದೆ, ನಾನು ರೆಸ್ಟ್ ಮಾಡಬೇಕು, ಅದಕ್ಕೆ ಆ ರೀತಿ ಹೇಳಿದಷ್ಟೇ. ಸರಿ, ನೀನು ಹೋಗಿ ರೆಸ್ಟ್ ಮಾಡು, ಮತ್ತೆ ಯಾವತ್ತೂ ಅವಳ ಜೊತೆ ಆ ಥರ ಮಾತಾಡಬೇಡ. ಆಯಿತು ಡ್ಯಾಡ್ ಅಂತ ಹೇಳಿದವನು ತನ್ನ ರೂಮಿಗೆ ಹೋದನು. ಥ್ಯಾಂಕ್ ಗಾಡ್, ಪೀಡೆ ತೊಲಗ್ತು. ಇಲ್ಲ ಅಂದಿದ್ರೆ ಅವಳಿಂದ ನನಗೆ ತುಂಬಾ ಕಿರಿಕಿರಿ ಆಗ್ತಾಯಿತ್ತು. ನಾನು ನಿಜವಾಗ್ಲೂ ಅವಳನ್ನು ಲವ್ ಮಾಡಿದ್ನ? ಅವಳಲ್ಲಿ ಏನಿದೆ ಅಂತ ಅವಳನ್ನು ಇಷ್ಟಪಟ್ಬಿಟ್ಟೆ? ಒಂದು ನೆನಪಿಗೆ ಬರ್ತಾಯಿಲ್ಲ. ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಆದರೆ ಅವಳು ಎದುರು ಬಂದರೆ ಅವಳ ಮೇಲೆ ನನಗೆ ಫೀಲಿಂಗೇ ಬರಲ್ಲ. ನಾನು ನಿಜವಾಗ್ಲೂ ಅವಳನ್ನು ಪ್ರೀತಿಸಿದ್ರೆ ಅವಳ ಜೊತೆ ಇರುವಾಗ ಖುಷಿ ಆಗಬೇಕಿತ್ತಲ್ವಾ? ಯಾಕೆ ಖುಷಿ ಆಗ್ತಾಯಿಲ್ಲ ಅಂತ ಅಂದುಕೊಂಡವನು ಆದ್ಯಾಳನ್ನು ನೆನಪು ಮಾಡಿಕೊಂಡನು. ಇವಳನ್ನು ಆದ್ಯಾಳಕ್ಕೆ ಕಂಪೇರ್ ಮಾಡಿದ್ರೆ ಆದ್ಯ ಇವಳಿಗಿಂತ ಚೆನ್ನಾಗಿದ್ದಾಳೆ, ಸ್ವಲ್ಪ ಹೈಟ್ ಕಡಿಮೆ ಅಷ್ಟೇ. ಎಂಥ ವಿಪರ್ಯಾಸ ಅಲ್ವಾ? ಡ್ಯಾಡಿ ಹೇಳ್ತಾ ಇದ್ದಾರೆ ಬೃಂದ ಮತ್ತು ನಾನು ಲವ್ ಮಾಡ್ತಾ ಇದ್ದೀವಿ ಅಂತ, ಆದರೆ ನನಗೆ ಬೃಂದಳ ಮೇಲೆ ಫೀಲಿಂಗೇ ಇಲ್ಲ. ಆದ್ಯಾಳನ್ನು ನೆನಪು ಮಾಡ್ಕೊಂಡಾಗಲೆಲ್ಲ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಅಂತ ಅಂದುಕೊಳ್ಳತೊಡಗಿದನು. ಇತ್ತ ಆಫೀಸಿಗೆ ಬಂದಿದ್ದ ಅಗಸ್ತ್ಯ MD ಉತ್ತಮ್ರವರ ಚೇಂಬರ್ಗೆ ಹೋದನು. ಅಂಕಲ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಕ್ಕಿಂತ ಒಳಗೆ ಬರ್ಬೋದಾ? ಯಾಕೆ ಅಗಸ್ತ್ಯ ಈ ರೀತಿ ಕೇಳ್ತೀಯಾ? ನೀನು ಈ ಕಂಪನಿಯ ಮಾಲೀಕ ಆಗುವವನು, ನಿನಗೆ ನನ್ನ ಪರ್ಮಿಷನ್ ಬೇಕಾ? ಬಾ ಒಳಗೆ. ಅದೆಲ್ಲ ಆಮೇಲೆ ಅಲ್ವಾ ಅಂಕಲ್, ಈಗ ನಾನೊಬ್ಬ ಮಾಮೂಲಿ ಎಂಪ್ಲಾಯಿ ಅಷ್ಟೇ, ನೀವು ಯಾವತ್ತಿದ್ರು ನನಗೂ ಬಾಸೆ ಅಂತ ಹೇಳಿ ಒಳಗೆ ಬಂದು ಕುಳಿತುಕೊಂಡನು. ಹೇಳು ಅಗಸ್ತ್ಯ, ಏನು ವಿಷಯ? ಅಂಕಲ್, ನಿಮಗೆ ಯಾರಾದರೂ ನ್ಯೂರಾಲಜಿಸ್ಟ್ ಗೊತ್ತಿದ್ದಾರಾ? ನ್ಯೂರಾಲಜಿಸ್ಟಾ? ಯಾಕೆ? ಅರ್ಜುನ್ಗೆ 5 ವರ್ಷದ ಮೆಮೊರಿ ಲಾಸ್ ಆಗಿದೆ. ಅವನು ಮೆಮೊರಿ ರಿಕವರ್ ಆಗೋಕ್ಕೆ ಒಳ್ಳೆ ಡಾಕ್ಟರ್ ಬೇಕು. ಏನು ಹೇಳ್ತಾ ಇದೆಯಾ ಅಗಸ್ತ್ಯ? ಯಾವಾಗ ಇದೆಲ್ಲ ಆಯಿತು? ಅವನು ಲೀವ್ ತಗೊಂಡು ಊರಿಗೆ ಹೋಗಿದ್ದಲ್ವಾ, ಅವಾಗ ಆಕ್ಸಿಡೆಂಟ್ ಆಗಿ ಇದೆಲ್ಲ ಆಗಿರೋದು. ಛೇ, ಏನೇನು ಕಾಯಿಲೆಗಳು ಬರುತ್ತೆ ಅಲ್ವಾ? ನನಗೆ ಗೊತ್ತಿರೋ ಒಬ್ಬ ನ್ಯೂರಾಲಜಿಸ್ಟ್ ಇದ್ದಾನೆ. ಅವನು ನನ್ನ ಫ್ರೆಂಡ್ ಮಗ, ಅಮೇರಿಕಾದಲ್ಲಿ ಟಾಪ್ ನ್ಯೂರಾಲಜಿಸ್ಟ್. ಇಂಥ ಕೆಲಸದಲ್ಲಿ ಅವನದು ಎತ್ತಿದ ಕೈ.
ಅವನ ಹತ್ರ ಅರ್ಜುನನ್ ಕರೆದುಕೊಂಡು ಹೋದರೆ ಅವ್ನು ಖಂಡಿತವಾಗ್ಲೂ ಮೊದಲನೇ ಥರ ಆಗ್ತಾನೆ. ಅಂಕಲ್, ಅವರು ಅಮೇರಿಕದಲ್ಲಿದ್ದಾರೆ ಅಲ್ವಾ, ಅವ್ರ ಹತ್ರ ಹೇಗೆ ಹೋಗೋಕ್ಕಾಗುತ್ತೆ? ಡೋಂಟ್ ವರಿ ಅಗಸ್ತ್ಯ, ಅವನಿನ್ನು 2 ತಿಂಗಳಲ್ಲಿ ಇಂಡಿಯಾಗೆ ಬರ್ತಾನೆ. ಆಗ ಅವನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋಣ. 2 ತಿಂಗಳು ಕಾಯೋಕ್ಕಾಗಲ್ಲ ಅಂಕಲ್, ಅಷ್ಟೆಲ್ಲ ಅವನು ಮದುವೆನ ನಡೆದು ಹೋಗುತ್ತೆ. ಮದುವೆ ಆದರೆ ಆಗಲಿ ಬಿಡು, ಆಮೇಲೆ ಅವನನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋಣ. ಅದು ಹಾಗಲ್ಲ ಅಂಕಲ್ ಅಂತ ಹೇಳಿದವನು ನಡೆದಿದ್ದ ವಿಷಯವನ್ನೆಲ್ಲ ಅವರಿಗೆ ವಿವರಿಸಿದನು. ಇದನ್ನು ಕೇಳಿದ ಉತ್ತಮ್ರವರು, ಏನು ಅಗಸ್ತ್ಯ, ಏನೇನೋ ನಡೆದಿದೆ. 2 ತಿಂಗಳು ಕಾಯಕ್ಕೋದ್ರೆ ನೀನು ಹೇಳಿದಾಗ ಅವನ ಮದುವೆ ಆಗ್ಬಿಡುತ್ತಷ್ಟೇ. ಆಗ ನಾವು ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ನಾನು ಈಗಲೇ ಅವನಿಗೆ ಕಾಲ್ ಮಾಡ್ತೀನಿ. ವಿಷಯ ಏನು ಅಂತ ನೀನು ಅವನಿಗೆ ಡೀಟೇಲಾಗಿ ಹೇಳಿಬಿಡು ಅಂತ ಹೇಳಿದವರು ಡಾಕ್ಟರ್ಗೆ ಕಾಲ್ ಮಾಡಿದರು. ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ ವ್ಯಕ್ತಿ, ಹಾಯ್ ಅಂಕಲ್, ವಾಟ್ ಎ ಸರ್ಪ್ರೈಸ್. ತುಂಬ ದಿನದ ಮೇಲೆ ಕಾಲ್ ಮಾಡಿದ್ದೀರಾ, ಏನು ವಿಷಯ? ಅದುವೇ, ವಿಷಯ ತುಂಬಾ ಸೀರಿಯಸ್ ಇದೆ, ಅದಕ್ಕೆ ಕಾಲ್ ಮಾಡಿರೋದು. ನನಗೆ ತುಂಬ ಮುಖ್ಯವಾಗಿ ಬೇಕಾದವರೊಬ್ಬರು ಪ್ರಾಬ್ಲಮಲ್ಲಿದ್ದಾರೆ. ನಾನು ಅವ್ನು ಕೊಡ್ತೀನಿ, ನೀನು ಅವನ ಜೊತೆ ಮಾತಾಡೋದು. ಆಯ್ತು ಅಂಕಲ್, ಕೊಡಿ ಅಂದಾಗ ಅವರು ಅಗಸ್ತ್ಯನಿಗೆ ಮೊಬೈಲ್ ಕೊಟ್ಟು ಮಾತನಾಡಲು ಹೇಳಿದರು. ಹಲೋ ಡಾಕ್ಟರ್, ನನ್ನ ಹೆಸರು ಅಗಸ್ತ್ಯ. ಹಲೋ ಮಿಸ್ಟರ್ ಅಗಸ್ತ್ಯ, ನಾನು ಡಾಕ್ಟರ್ ಅದ್ವೈ ರಾವ್. ನನ್ನಿಂದ ನಿಮ್ಗೆ ಏನು ಹೆಲ್ಪ್ ಆಗಬೇಕಿತ್ತು? ಡಾಕ್ಟರ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ 5 ವರ್ಷದ ಮೆಮೊರಿ ಲಾಸ್ ಆಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ, ಆದರೆ ಅದರಿಂದ ಯಾಕೋ ಅವ್ನು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೇಗಾದರೂ ಮಾಡಿ ಅವನು 5 ವರ್ಷದ ಮೆಮೊರಿ ವಾಪಸ್ ಬರೋ ಹಾಗೆ ಮಾಡಿ. ಆಲ್ ರೈಟ್, ನಾನು ಇಂಡಿಯಾಗೆ ಬಂದಮೇಲೆ ನಿಮ್ಮ ಫ್ರೆಂಡ್ ರಿಪೋರ್ಟನ್ನು ಫುಲ್ ಸ್ಟಡಿ ಮಾಡ್ತೀನಿ. ನನ್ನ ಫಸ್ಟ್ ಪ್ರಿಯಾರಿಟಿ ಅವರೇ ಆಗಿರ್ತಾರೆ. ನಾನು ಬಂದಮೇಲೆ ಅವರನ್ನು ನನ್ನ ಹತ್ರ ಕರೆದುಕೊಂಡು ಬನ್ನಿ. ಫ್ರಮ್ ದ ಮೊಮೆಂಟ್ ಹಿ ಬಿಕಮ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಡಾಕ್ಟರ್, ಅಷ್ಟೊಂದು ಟೈಮ್ ನಮ್ಮ ಹತ್ರ ಇಲ್ಲ. ನಾವೊಂದು ದೊಡ್ಡ ಇಕ್ಕಟ್ಟಲ್ಲಿ ಸಿಲುಕಿದ್ದೀವಿ. 2 ತಿಂಗಳಲ್ಲಿ ಅವನ ಮೆಮೊರಿ ವಾಪಸ್ ಬರಲೇಬೇಕು, ಇಲ್ಲಾಂದರೆ ಅವನ ಲೈಫ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಯಾವ ಥರದ ಸಿಚುವೇಶನ್ ಇದೆ ಅದನ್ನೆಲ್ಲ ಡಾಕ್ಟರ್ಗೆ ತಿಳಿಸಿದನು. ಇದನ್ನು ಕೇಳಿದವರು, ಡೋಂಟ್ ವರಿ ಅಗಸ್ತ್ಯ, ನಿಮ್ಮ ಫ್ರೆಂಡ್ ರಿಪೋರ್ಟ್ ಡೀಟೇಲ್ಸ್ ಸೆಂಡ್ ಮಾಡಿ. ಐ ವಿಲ್ ಗೈಡ್ ದ ಟ್ರೀಟ್ಮೆಂಟ್ ಫ್ರಮ್ ಹಿಯರ್. ಟೆನ್ಷನ್ ಮಾಡ್ಕೋಬೇಡಿ, ಐ ಆಮ್ ವಿತ್ ಯು, ಹಿ ವಿಲ್ ಬಿ ಫೈನ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಅವನ ಮೆಡಿಸಿನ್ ಡೀಟೇಲ್ ಹಾಗೂ ರಿಪೋರ್ಟನ್ನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ ಬಾಯ್ ಮಿಸ್ಟರ್ ಅಗಸ್ತ್ಯ ಅಂತ ಹೇಳಿದವರು ಕಾಲ್ ಕಟ್ ಮಾಡಿದರು. ಡಾಕ್ಟರ್ ಮಾತು ಕೇಳಿ ಖುಷಿಯಾದ ಅಗಸ್ತ್ಯ ನೀಲೇಶ್ ರವರ ಕಡೆ ನೋಡಿ, ಅಂಕಲ್, ಡಾಕ್ಟರ್ ಅರ್ಜುನನ್ ಸರಿ ಮಾಡ್ತಾರಲ್ವಾ? ಖಂಡಿತವಾಗ್ಲೂ ಅರ್ಜುನ್ ಹುಷಾರಾಗ್ತಾನೆ. ಅದುವೇ ಮುಟ್ಟಿದ ಎಲ್ಲ ಕೆಲಸದಲ್ಲೂ 100% ರಿಸಲ್ಟ್ ಇರುತ್ತೆ. ಅವನ ಮೆಮೊರಿ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ನೀನು ಬೇಗ ಅವನಿಗೆ ರಿಪೋರ್ಟ್ ಕಳಿಸ್ಕೊಡು. ನಾನು ನಿಮಗೆ ಅವನ ನಂಬರ್ ಮೆಸೇಜ್ ಮಾಡ್ತೀನಿ, ಅದಕ್ಕೇನೆ ಕಳಿಸ್ಕೊಡು. ಆಯ್ತು ಅಂಕಲ್ ಅಂತ ಹೇಳಿದವರು 1 ಕಾಲ್ ಮಾಡಿದನು. ಹಲೋ ಆಂಟಿ, ನನಗೆ ಈಗಲೇ ಅರ್ಜುನನೆಲ್ಲ ರಿಪೋರ್ಟ್ ಕಳಿಸ್ಕೊಡಿ. ಈಗಲಾ? ಅಗಸ್ತ್ಯ, ರಿಪೋರ್ಟಲ್ಲಿ ಇವರ ಹತ್ರ ಇದೆ, ಇರು ನಾನು ಅವ್ರಿಗೆ ಕೇಳ್ತೀನಿ. ಆಂಟಿ 1 ನಿಮಿಷ, ರಿಪೋರ್ಟ್ ಯಾರಿಗೆ ಕಳಿಸ್ತಾ ಇದೆಯೋ ಅಂತ ಅಂಕಲ್ಗೆ ಗೊತ್ತಾಗಬಾರ್ದು. ಉತ್ತಮ ಅಂಕಲ್ಗೆ ಗೊತ್ತಿರೋ ಡಾಕ್ಟರ್ ಅಮೇರಿಕಾದಲ್ಲಿದ್ದಾರೆ. ಅವ್ರು ಫೇಮಸ್ ನ್ಯೂರಾಲಜಿಸ್ಟ್. ಅವರು ಅರ್ಜುನನ ಮೆಮೊರಿ ರಿಕವರಿ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದಾ ಅಗಸ್ತ್ಯ, ನಿನ್ನ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ವಿಷಯ ನಾನು ಅವ್ರಿಗೆ ಹೇಳಿದ್ರೆ ಅವರು ಏನೂ ಅಂದ್ಕೊಳ್ಳಲ್ಲ, ಬದಲಿಗೆ ಖುಷಿ ಪಡ್ತಾರೆ. ಬೇಡ ಆಂಟಿ, ಈ ವಿಷಯ ಅಂಕಲ್ಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗಿ ಅವ್ರು ಬೃಂದಾಗಿ ಹೇಳಿ ಅವಳು ಮತ್ತೆ ಏನೇನು ಅಂಕಲ್ಗೆ ಹೇಳಿ ಅವ್ರ ತಲೆ ಕೆಡಿಸೋದು ಅದೆಲ್ಲ ಬೇಡ ಆಂಟಿ. ಅಂಕಲ್ ಹತ್ರ ಸುಮ್ಮನೆ ರಿಪೋರ್ಟ್ ಕೇಳಿ, ಯಾಕೆ ಅಂತ ಕೇಳಿದ್ರೆ ನೋಡೋಕ್ಕೆ ಅಂತ ಹೇಳಿ ಅಷ್ಟೇ. ಆಯಿತು ಅಗಸ್ತ್ಯ, ನಾನು ಈಗ ಹೋಗಿ ಅವ್ರು ಕೇಳ್ತೀನಿ ಅಂತ ಹೇಳಿದವರು ಕಾಲ್ ಕಟ್ ಮಾಡಿದರು. ನೀಲೇಶ್ ರವರ ಹತ್ತಿರ ಹೋಗಿ, ರೀ, ಅರ್ಜುನ ರಿಪೋರ್ಟ್ ಎಲ್ಲಿ? ನನಗೂ ಸ್ವಲ್ಪ ಕೊಡಿ, ನಾನು ನೋಡ್ತೀನಿ. ರಿಪೋರ್ಟ್ ತಗೊಂಡು ನೀನೇನು ಮಾಡ್ತೀಯಾ? ಅವನಿಗೆ ಡೈಲಿ ಮೆಡಿಸಿನ್ ಕೊಡಬೇಕಲ್ವಾ, ಅದಕ್ಕೆ. ಮತ್ತು ಅವ್ನು ಮೆಡಿಸಿನ್ ತಗೊಳ್ಳೋಕ್ಕೆ ಮರೆತು ಹೋದರೆ ನಾನು ನೆನಪಿಸ್ಬೋದಲ್ವಾ?
ಯಾವ ಮಾತ್ರೆ ಯಾವಾಗ ಕೊಡ್ಬೇಕಂತ ನನಗೂ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಕೇಳಿದೆ. ರಿಪೋರ್ಟ್ ಎಲ್ಲ ನನ್ನ ಹತ್ರ ಇಲ್ಲ, ಬೃಂದಾಳ ಹತ್ರ ಇದೆ. ಅವತ್ತವಳು ನಾನೇ ಇಟ್ಕೋತೀನಿ ಅಂತ ತೆಗೆದುಕೊಂಡ್ಳು. ಹೌದಾ, ಪರವಾಗಿಲ್ಲ ಬಿಡಿ, ಅವಳೇ ಇಟ್ಕೊಳ್ಳಿ. ನಾಳೆ ದಿವಸ ಅವಳೇ ತಾನೇ ಅವನು ಹೇಳ್ತಾ ಆಗೋಳು. ರಿಪೋರ್ಟ್ ಇಲ್ಲ ಅಂದರೆ ಪರವಾಗಿಲ್ಲ. ಡಾಕ್ಟರ್ ಇವತ್ತು ಮೆಡಿಸಿನ್ ಚೇಂಜ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದ್ದಾರಲ್ವಾ, ಅದನ್ನಾದ್ರೂ ಕೊಡಿ. ಅದರಲ್ಲಿ ಮೆಡಿಸಿನ್ ಯಾವ ಕೊಡಬೇಕಂತ ಬರ್ದಿರ್ತಾರೆ, ಅದಕ್ಕೋಸ್ಕರ. ಅದು ಕೂಡ ಅವಳ ಹತ್ರನೇ ಇದೆ ಕಣೆ. ನೀನು ಒಂದು ಕೆಲಸ ಮಾಡು, ಅರ್ಜುನ್ಗೆ ಮೆಡಿಸಿನ್ ಬಗ್ಗೆ ಗೊತ್ತಿರುತ್ತೆ, ಅವನ ಹತ್ರನೇ ಕೇಳು. ಈಗ ಅವ್ನು ರೆಸ್ಟ್ ಮಾಡ್ತಾ ಇದ್ದಾನೆ, ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ, ಆಮೇಲೆ ಕೇಳು. ಆಯ್ತು ರೀ ಅಂತ ಹೇಳಿದವರು ಬೃಂದಾಳ ಮೇಲೆ ಕೋಪ ಮಾಡಿಕೊಂಡರು. ಇವಳು ಯಾಕೆ ಎಲ್ಲವನ್ನ ಇವಳ ಹತ್ರ ಇಟ್ಕೊಂಡಿದ್ದಾಳೆ, ಈಗಲೇ ಹೀಗೆ, ಇನ್ನು ಮದುವೆ ಆದರೆ ಅಷ್ಟೇ ಅಂತ ಅಂದುಕೊಳ್ಳುತ್ತಾ ಸುಮ್ಮನಾದರು. ಇತ್ತ ಆಫೀಸಿಗೆ ಬಂದ ಬೃಂದ ಕೆಲಸದಲ್ಲಿ ತೊಡಗಿದಳು. ಸಂಜೆಯಾಗುತ್ತಿದ್ದಂತೆ ಕೆಲಸ ಮುಗಿಸಿ ಮನೆಗೆ ಹೋಗತೊಡಗಿದಳು. ಗಗನ್ಗೆ ಕೆಲಸ ಇದ್ದುದರಿಂದ ಅವನು ಅಗಸ್ತ್ಯನ ಜೊತೆ ಆಫೀಸಿನಲ್ಲಿ ಉಳಿದುಕೊಂಡನು. ಸನ್ನಿ ಮಾತ್ರ ಒಬ್ಬನೇ ಮನೆಗೆ ಹೊರಟನು. ಬಸ್ಸಿನಲ್ಲಿ ಬೃಂದಾಳನ್ನು ನೋಡಿದ ಸನ್ನಿ ಅವಳ ಜೊತೆ ಮಾತನಾಡಲು ಹೋದನು. ಆದರೆ ಬಸ್ ರಶ್ ಇದ್ದಿದ್ದರಿಂದ ಅವಳ ಜೊತೆ ಮಾತನಾಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಬೃಂದ ಬಸ್ಸಿನಿಂದ ಇಳಿದು ಮನೆಗೆ ಹೋಗತೊಡಗಿದಳು. ಆಗ ಅವಳ ಹಿಂದೆ ಬಂದ ಸನ್ನಿ ಅವಳನ್ನು ಕರೆದನು. ಅವಳ ಧ್ವನಿ ಕೇಳಿ ಹಿಂತಿರುಗಿದ ಅವಳು ಅವನನ್ನು ನೋಡಿ ಸಂತೋಷಗೊಂಡು ಕುಹಕ ನಗು ಬೀರಿದಳು. ಕತೆ ಮುಂದುವರಿಯಿತು. ಡಾಕ್ಟರ್ ಅದ್ವೈಯ ಮಾರ್ಗದರ್ಶನದಲ್ಲಿ ಅರ್ಜುನನ ಮೆಮೊರಿ ವಾಪಸ್ಸು ಬರುತ್ತಾ ಸನ್ನಿಯನ್ನು ನೋಡಿದಾಗ ಬೃಂದ ಯಾಕೆ ಆ ರೀತಿ ವರ್ತಿಸಿದಳು? ಅಗಸ್ತ್ಯ ತೆಗೆದುಕೊಂಡ ನಿರ್ಧಾರ ಸರಿಯಾದ ದಿಕ್ಕಿಗೆ ದಾರಿ ಮಾಡಿಕೊಡುತ್ತದ? ಈ ಎಲ್ಲ ಉತ್ತರಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಧನ್ಯವಾದಗಳು.